ಪಕ್ಷದ ಆದೇಶಕ್ಕೆ ಡೋಂಟ್ ಕೇರ್. ಬಿಜೆಪಿಯಿಂದ ಗೆದ್ದು ಮೇಯರ್ ಉಪಮೇಯರ್ ಆಗಿ ಯತ್ನಾಳ್ ಶಾಲು ಧರಿಸಿದ ಬಿಜೆಪಿ ಅಭ್ಯರ್ಥಿಗಳು. ಹೌದು, ವಿಜಯಪುರ ಮಹಾನಗರ ಪಾಲಿಕೆ ಇದೇ ಮೊದಲ ಬಾರಿ ಬಿಜೆಪಿ ಪಾಲಾದರೂ ಕೂಡ ಯತ್ನಾಳ್ ಶಾಲು ಧರಿಸಿ ಗೊಂದಲ ಸೃಷ್ಟಿಸಿದ ಮೇಯರ್ ಮತ್ತು ಉಪಮೇಯರ್. ವಿಜಯಪುರ ಮಹಾನಗರ ಪಾಲಿಕೆ ಪೌರರಾಗಿ ಎಂಎಸ್ ಕರಡಿ ಹಾಗೂ ಉಪ ಮಹಾಪೌರರಾಗಿ ಸುಮಿತ್ರಾ ಜಾಧವ್ ಆಯ್ಕೆಯಾಗಿದ್ದಾರೆ. ಆಗಸ್ಟ್ 7ರಂದು ಮೇಯರ್ ಹಾಗೂ ಉಪ ಮಹಾಪೌರ ಆಯ್ಕೆ ಫಲಿತಾಂಶ ನಿಗದಿಪಡಿಸಿದ್ದ ಸಭೆಯನ್ನು ಆಗಸ್ಟ್ 11ಕ್ಕೆ ಮುಂದೂಡಲಾಗಿತ್ತು. ಜನವರಿ ಮತ್ತು ಫೆಬ್ರವರಿಯಲ್ಲಿ ಜರುಗಿದ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರ ಹಾಗೂ ಉಪ ಮಹಾಪೌರರ ಆಯ್ಕೆಯ ಚುನಾವಣೆ ಫಲಿತಾಂಶ ಪ್ರಕಟ ಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಪ್ರಾದೇಶಿಕ ಆಯುಕ್ತಕ ಸಂಜಯ್ ಶೆಟ್ಟೆನ್ನವರ್ ಫಲಿತಾಂಶವನ್ನು ಘೋಷಿಸಿದರು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾರ್ನಲ್ಲಿಯೇ ನೂತನ ಮೇಯರ್ ಉಪಮೇಯರ್ ಆಗಮಿಸಿದರು. ವಿಜಯಪುರದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಆದರೆ ಇದನ್ನು ಬಿಜೆಪಿ ಗೆಲುವೋ ಅನ್ನಬೇಕೋ ಅಥವಾ ಯತ್ನಾಳ್ ಗೆಲುವು ಎನ್ನಬೇಕು ಎಂದು ಗೊಂದಲ ಶುರುವಾಗಿದೆ. ಬಿಜೆಪಿ ಪಕ್ಷ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದರೂ ಕೂಡ ಪಕ್ಷದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಎಂಬಂತೆ ಶಾಸಕ ಯತ್ನಾಳ್ ಕಾರ್ನಲ್ಲಿ ಬಂದು ಗೆದ್ದ ಮೇಲೂ ಕೂಡ ಬಿಜೆಪಿ ಧ್ವಜ ಶಾಲು ಯಾವುದೇ ಬಳಸದೆ ಶಾಸಕ ಯತ್ನಾಳ್ ಹೆಸರಿನ ಬಿಆರ್ಪಿ ಹೆಸರಿನ ಶಾಲು ಧರಿಸಿ ಮೇಯರ್ ಉಪಮೇಯರ್ ಹಾಗೂ ಬೆಂಬಲಿಗರು ಸಂಭ್ರಮಿಸಿದ್ದಾರೆ. ಅಜೀಜ್ ಪಠಾಣ್ ಜೊತೆ ಡಿಪಿ ಮನಗೋಳಿ, ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಮುಂದಿನವ್ರ ಸೈಡ್ 1 ಮಿನಿಟ್ ಅಲ್ಲೇ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143.